ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 415ನ ಪ್ರಕಾರ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಹೈಕೋರ್ಟ್ನಿಂದ ಕನ್ವಿಕ್ಷನ್ ಆಗಿದ್ದರೆ ಆತ ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ಹೋಗ್ಬೋದು. ಹೈಕೋರ್ಟ್ ನೇರವಾಗಿ ಕ್ರಿಮಿನಲ್ ಕೇಸಸ್ಗಳ ಟ್ರಯಲ್ ಮಾಡೋದು ತುಂಬ ರೇರ್. ಆದರೆ ಕೆಲವೊಂದು ಸ್ಪೆಷಲ್ ಕೇಸಸ್ಗಳಲ್ಲಿ ಟ್ರಯಲನ್ನು ನಡೆಸಿದಾಗ ಅಪೀಲ್ಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ. ಅದೇ ರೀತಿ ಒಂದು ವೇಳೆ ಒಬ್ಬ ವ್ಯಕ್ತಿ ಸೆಷನ್ಸ್ ಜಡ್ಜ್ ಅಥವಾ ಅಡಿಷನಲ್ ಸೆಷನ್ ಜಡ್ಜ್ ಅಥವಾ ಯಾವುದೇ ಕೋರ್ಟ್ನಿಂದ ಕನ್ವಿಕ್ಟ್ ಆಗಿದ್ದರೆ ಅಲ್ಲಿ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆತನಿಗೆ ಸೆಂಟೆನ್ಸನ್ನು ಕೊಟ್ಟಿದ್ದರೆ ಆ ವ್ಯಕ್ತಿ ಆ ಒಂದು ರಾಜ್ಯದ ಹೈಕೋರ್ಟ್ಗೆ ಅಪೀಲ್ಗೆ ಹೋಗ್ಬೋದು. ಒಂದು ವೇಳೆ ಒಬ್ಬ ವ್ಯಕ್ತಿ ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಅವರಿಂದ ಶಿಕ್ಷೆಗೆ ಒಳಗಾಗಿದ್ದರೆ ಅಥವಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಕಮಿಷನರ್ ಅವರ ಕಡೆಯಿಂದ ಶಿಕ್ಷೆಗೆ ಒಳಗಾಗಿದ್ದರೆ ಅಥವಾ ಯಾವುದೇ ಮ್ಯಾಜಿಸ್ಟ್ರೇಟಿಂದ ಶಿಕ್ಷೆಗೆ ಒಳಗಾಗಿದ್ದರೆ ಅಲ್ಲಿ ಸೆಷನ್ಸ್ ಕೋರ್ಟ್ಗೆ ಅಪೀಲ್ಗೆ ಹೋಗ್ಬೋದು. ಈ ಒಂದು ಸೆಕ್ಷನ್ನ ಸಬ್ಸೆಕ್ಷನ್ 4ರ ಪ್ರಕಾರ ಒಂದು ವೇಳೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 64ರಿಂದ 71ವರೆಗೆ ಇರುವಂತಹ ಅಫೆನ್ಸಸ್ಗಳಲ್ಲಿ ಕನ್ವಿಕ್ಟ್ ಅಂದರೆ ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿಗಳು ಏನಾದರೂ ಅಪೀಲ್ಗೆ ಹೋದಾಗ ಆ ಒಂದು ಅಪೀಲ್ ಫೈಲ್ ಮಾಡಿದ 6 ಮಂತ್ಸ್ನ ಒಳಗಡೆ ಡಿಸೈಡ್ ಆಗಬೇಕು. ಸೊ ಇದು ಸೆಕ್ಷನ್ 415.